ಕೊಲೆ ಮಾಡಿದ ಮನೆಗೆ ಭದ್ರತೆ ಕೊಡ್ತಾರೆ. ಮಾನ ಮರ್ಯಾದೆ ಇದ್ರೆ ಅವನ ಮನೆಗೆ ಯಾಕೆ ಭದ್ರತೆ ಕೊಡಬೇಕು? ಅವ್ರ ತುಷ್ಟೀಕರಣ ಅವ್ರು ಖುಷಿ ಪಡಿಸೋದು ಈ ಇಲೆಕ್ಷನ್ ಸಲುವಾಗಿ. ಅಂದ್ರೆ ಇವರು ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ಅಂದ್ಮೇಲೆ ನಾವು ಇವತ್ತು ನೋಡ್ರಿ ಈ ಪರಿಸ್ಥಿತಿ ಬಂದದ. ಅವನ ಮನೆಗೆ ಎದಕ್ಕೆ ರಕ್ಷಣೆ ಕೊಡಬೇಕು? ಏನು ಹಿಂದೂಗಳು ಎಲ್ಲಾದ್ರೂ ಒಂದು ಉದಾಹರಣೆ ಹೇಳ್ರಿ, ಹಿಂದೂಗಳು ಎಲ್ಲಾರು ಹೋಗಿ ಅಟ್ಯಾಕ್ ಮಾಡಿ ಹೊಡೆದಿದ್ದು ಉದಾಹರಣೆ ಇದೆಯಾ? ಮರ್ಡರ್ ಮಾಡ್ಯಾರ ನಮ್ಮವರು? ಇಲ್ಲ. ಈ ರೀತಿ ಅವ್ರು ರಕ್ಷಣೆ ಕೊಡ್ತಾರಂದ್ರೆ ಇವರು ಉದ್ದೇಶಪೂರ್ವಕವಾಗಿ ನಾವು ನಿಮ್ ಜೊತೆಗಿದ್ದೀವಿ ಅನ್ನೋದನ್ನ ಮುಸ್ಲಿಂ ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ. ಇನ್ನು ಏನಾಗ್ಬೇಕು ಅವ್ರಿಗೆ? ಎಂತ ನಾಚಿಗೇಡಿವ್ರು ಆ ಮನೆಗೆ ರಕ್ಷಣೆ ಕೊಡ್ತಾರಂದ್ರೆ ನೀವು ರಕ್ಷಣೆ ಕೊಡ್ತೀರಿ ನೋಡೋಣಪ್ಪ. ಇನ್ನು ಮುಂದೆ ಇಂಥ ಘಟನೆ ಆದ್ರಂದ್ರೆ ನಮ್ಮ ಹಿಂದೂಗಳೇ ತಯಾರಾಗ್ಬೇಕಾಗ್ತದೆ. ಎನ್ಕೌಂಟರ್ ಡಿಮ್ಯಾಂಡ್ ವ್ಯಕ್ತ ಆಗ್ತದೆ ಅಂದ್ರೆ ಬಹಳಷ್ಟು ಜನ ಮಾಡ್ಬೇಕು. ಈ ಸರ್ಕಾರದ ದಮ್ಮಿಲ್ಲ. ಈ ಸರ್ಕಾರ ಅವರ ಇದ್ರದ್ ಕೆಳಗಿದೆ. ಇವರೆಲ್ಲ ಮಾನ ಮರ್ಯಾದೆ ಬಿಟ್ಬಿಟ್ಟಾರೆ. ಅದೇ ಸಿದ್ದರಾಮಯ್ಯ ಮನೆಗೆ ಇದಾಗಿದ್ರೆ, ಅದೇ ಈ ನಮ್ಮ ಏನು ಸಂತೋಷ್ ಲಾಡ್ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ, ಅವನ ಮನೆಯಾಗಿದ್ರೆ ಸುಮ್ಮನೆ ಕೊಡ್ತಿದ್ದ? ಒಬ್ಬ ಮರಾಠಿಯಾಗಿ ಸುಮ್ಕೊಂಡಿರ್ತದ? ಸ್ವಾಭಿಮಾನದಿಂದ ತನ್ನ ಮಗಳ ಮ್ಯಾಗ ಆದಂತದನ್ನು ಕೇಳ್ತಿದ್ದಿಲ್ಲ. ಅದೇ ರೀತಿ ಈ ರೀತಿ ಮಾತಾಡಬಾರ್ದು. ಬೇಜವಾಬ್ದಾರಿತವಾಗಿ ನೀವು ಹಿಂಗ್ ಮಾತಾಡಿದ್ರೆ ಅಂದ್ರೇನು? ಇಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಅವು ಗೃಹ ಮಂತ್ರಿ ಮನೆಗಾಗಿದ್ರೆ ಏನ್ ಮಾಡ್ತಿದ್ರಿಪ್ಪ? ಇಲ್ಲ, ಅದೊಂದು ಘಟನೆ, ವೈಯಕ್ತಿಕ ಘಟನೆ ಅಂದ್ರೆ ಎಲ್ಲ ವೈಯಕ್ತಿಕ ಘಟನೆ ಆದ್ರೆ ಮತ್ತೆ ಸರ್ಕಾರದ ಕೆಲಸ ಏನು? ಅಂದ್ರೆ ವೈಯಕ್ತಿಕ ಘಟನೆ ಅಂದ್ರೆ ಇಡೀ ಕೇಸನ್ನು ಮುಚ್ಚಿ ಹಾಕೋದಾ? ಇದೇ ನಾವು ಪ್ರಶ್ನೆ ಮಾಡೋದು. ಈಗ ನೋಡಿ, ಈಗ ಅಧಿವೇಶನ ಇಲ್ಲ, ನಾಳೆ ಅಧಿವೇಶನ ಬರಲಿ. ನಾವು ಮಹೇಶ್ ತೆಂಗಿನಕಾಯಿ ಅವರು ಗಟ್ಟಿಯಾಗಿ ನಿಂತು ಇಂಥವೇನು ಘಟನೆಗಳು ಕರ್ನಾಟಕದಲ್ಲಿ ಆಗ್ತದೋ, ಇವತ್ತ ಅಲ್ಪಸಂಖ್ಯಾತರ ರಕ್ಷಣೆ ಸಲುವಾಗಿ ವಿಶೇಷ ಕಾನೂನು ತರ್ತೀನತ್ತಾರೆ ದೇಶ. ಅಲ್ಪಸಂಖ್ಯಾತರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ತಾರೆ, ಪ್ರಣಾಳಿಕೆಯಲ್ಲಿ ಏನ್ ಹೇಳ್ತಾರೆ? ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ವಿಶೇಷ ಕಾನೂನು ನಾವು ಈ ದೇಶದಲ್ಲಿ ತರ್ತೀವತ್ತ. ಮತ್ ಹಿಂದೂಗಳ ರಕ್ಷಣೆಗೆ ಯಾರು ಬರೋರಿ? ಅಂದ್ರೆ ಅವ್ರು ಆರ್ಟಿಕಲ್ 3 ಕಾಶ್ಮೀರದಾಯ್ತು. ಇಡೀ ಇಂಡಿಯಾದಾಗ ಮತ್ತೊಂದು ಹೆಂಗ ನಮ್ಮ ದಲಿತರ ಮೇಲೆ ಅನ್ಯಾಯ ಆಯ್ತಂದ್ರ ಅವ್ರಿಗೆ ಸಾವಿರಾರು ವರ್ಷದ ದಲಿತರ ಮೇಲೆ ದೌರ್ಜನ್ಯ ಆಗೈತಿ. ಅಂಬೇಡ್ಕರ್ ಅವ್ರು ಅದನ್ನ ಕೊಟ್ಟಾರ, ನಾವು ಒಪ್ತೀವಿ, ಅದಾಗಿದ್ದು ಸತ್ಯ. ಅದರಿಂದ ಮುಕ್ತ ಆಗ್ಬೇಕು ಆ ಸಮಾಜ. ನಮ್ಮ ಸಮಾಜದ ಒಂದೇ ಇದ್ರಾಗ ಬರ್ಬೇಕು ಅನ್ನೋದು. ಇವ್ರಿಗೇನ್ ರಕ್ಷಣೆ ಕೊಡ್ತೀರಿ ನೀವು? ಮಾಡೋರೆಲ್ಲ ಕೊಲೆ ಮಾಡೋರು ಅವರೇ, ಅವ್ರಿಗೆ ರಕ್ಷಣೆ ಕೊಡ್ತೀರಿ ಈ ಕಾನೂನು ಮಾಡಿ? ರಾಜಕೀಯ ಏನೈತ್ರಿ ಇದ್ರೊಳಗ? ಮನುಷ್ಯ ತಿನ್ನೋದು ರೊಟ್ಟಿನೇ ಬಿಟ್ಟು ಬರೀ ರಾಜಕೀಯ ಮಾಡೋದು. ಮುಂಜಾನೆ 10 ಗಂಟೆ ರಾಜಕೀಯ ಇರ್ತದನ್ರಿ. ಅವ್ರ ಮಾನ ಮರ್ಯಾದೆಯಲ್ಲಿ ಯಾರು ರಾಜಕೀಯ ತತ್ತಾರಲ್ಲ, ಅವ್ರ ಮನ್ಯಾಗ ಆಗಿತ್ತಂದ್ರೆ ಅವಾಗ ಏನ್ ಹೇಳ್ತಿದ್ರು? ಯಾರ್ದೋ ಮನ್ಯಾಗ ಆಗೈತಿ, ಇವ್ರು ಮಾತಾಡ್ಲಕತ್ತಾರ ರಾಜಕೀಯ ಅಂತ ಹೇಳಿ. ಯಾರು ಯಾವ ಪತ್ರ ಬರ್ದಾವ್ರಿ? ಯಾರು ಪತ್ರ ಬರ್ದಾರ? ಮುಸ್ಲಿಂ ಒಬ್ಬನು ನೋಡ್ರಿ, ನೀವು ಸ್ಟೇಟ್ಮೆಂಟ್ ನೋಡ್ರಿ. ಒಬ್ಬ ಮುಸ್ಲಿಂ MLA, ಮಂತ್ರಿ, ಲೀಡರ್ ಇದನ್ನ ಮಾಡಿದ ಖಂಡನೆ ಅಂತ ಹೇಳುದಿಲ್ಲ. ನನ್ನ ಮಕ್ಕಳು ಅಂಜುಮನ್ ಸಂಸ್ಥೆಯಲ್ಲಿ ಲೆಟರ್ ಬರೆದಿದೆ ಸರ್, ಮತ್ತೆ ನಮ್ ಕೈ ಕೊಡಿ ಒಂದು ರುಂಡ ಹಾಕೋದು, ಹುಬ್ಬಳ್ಳಿ ಬಾಗಿಲು ಕಟ್ತೀವಿ ಅಂತ ಹೇಳಿದ್ರು. ಈಗ ಹೋಗಿ ಕಡಿ ಅಂತ ಹೇಳ್ರ ಅವ್ರ ಮನ್ಯಾಗ ಇದ್ರ, ಅಲ್ಲಿ ಜೈಲ್ನಾಗಿದ್ರ ಕಡಿ. ಲವ್ ಜಿಹಾದ್ ಅನ್ನೋ ಒಂದು ಅಂದ್ರೆ ಇದು ಹೆಂಗ ಲವ್ ಜಿಹಾದ್ ಆಗ್ತೈತ್ರಿ? ಲವ್ ಜಿಹಾದ್ ಯಾವಾಗ ಆಗ್ತದ? ಆ ಮನೆ ಗದಗ್ನಾಗ ಆಯ್ತಲ್ಲ, ಆ ಹೆಣ್ಮಗಳು ಆಸಿಡ್ ಹೋಗಿದ್ರಲ್ಲ ಹೆಣ್ಮಗಳದು, ಅದು ಲವ್ ಮಾಡಿ ಲಗ್ನ ಆಗಿ ಏನಾರೇ ಟ್ರ್ಯಾಪ್ ಅಲ್ಲ. ಟ್ರ್ಯಾಪ್ ಮಾಡಿದ್ರೆ ಹೆಣ್ಮಗಳು ಕಾರಣ ಹತ್ತಿ ಹೋಗ್ತಿದ್ರು. ಅವ್ರ ತಾಯಿಗೆ ಯಾಕೆ ಫೋನ್ ಮಾಡಿ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಾ ತಾಯಿಗೆ ಯಾಕೆ ಫೋನ್ ಮಾಡ್ತಿದ್ರು? ಲವ್ ಜಿಹಾದ್ ಅಂದ್ರೆ ಆ ಕರ್ಕೊಂಡು ಹೋಗಿ ಲಗ್ನ ಆಗಿದ್ರೆ, ಸೆಪರೇಷನ್ ಏನೋ ಇದು ಇದ್ರೆ, ಅಥವಾ ಆ ಹುಡುಗಿನ ಓಡಿ ಹೋಗಿದ್ರೆ ಅದು ಲವ್ ಜಿಹಾದ್. ಹಾ ರೀ, ನೋಡ್ರಿ, ಆ ಕಾಶ್ಮೀರ್ನಾಗ ಏನು ಭಯೋತ್ಪಾದಕರು ಅದಾರಲ್ಲ, ಅವರೆಲ್ಲ BE MBBS ಆದ ನನ್ನ ಮಕ್ಕಳೇ. ಪಾರ್ಲಿಮೆಂಟ್ ಮ್ಯಾಗ ಅಟ್ಯಾಕ್ ಆದವ ಯಾರ? ಅವ MBBS ಆದವ, BE ಆದವ. ಅವ್ರು ವಿಷ ತುಂಬಿಟ್ಟಾರಿ. ಈ ಮದ್ರಸಾದಲ್ಲಿ ಶಿಕ್ಷಣ ಕೊಡೋದು ಇದೇ ಕೊಡ್ತಾರೆ. ಒಬ್ಬನ್ನ ಹಿಂದೂಗಳನ್ನ ಹೊಡೆದ್ರೆ ಜನ್ನಾತಕ್ಕೆ ಹೋಗ್ತೀವಿ ಅನ್ನೋಂತ ಶಿಕ್ಷೆ ಇದೆ. ಇದು ದುರ್ದೈವ. ಇದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.